ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೆ. ಯಾಕಂದರೆ ಇವತ್ತು ಹೊರಗಡೆ ಹೋಗೋದಿತ್ತು. ಮಂಜು ಹೇಳಿದರು ಹೊರಗಡೆ ಹೋಗಬೇಕು, ಸ್ವಲ್ಪ ರೆಡಿ ಆಗಮ್ಮ ಅಂತೇಳಿ. ಒಂದು ಅವ್ರ ಫ್ರೆಂಡ್ ಮನೆಯಲ್ಲಿ ಡಿನ್ನರ್ ಇದೆ ಇವತ್ತು. ಇನ್ವೈಟ್ ಮಾಡಿದರು, ಒಂದು 2-3 ಟೈಮ್ಸ್ ಕರೆದಿದ್ರು. ಅವ್ರು ಬ್ಯುಸಿ ಇದ್ರಿಂದ ಹೋಗಿರಲಿಲ್ಲ. ಇವತ್ತು ಇನ್ವೈಟ್ ಮಾಡಿದರು ಬನ್ನಿ ಅಂತ ಹೇಳ್ಬಿಟ್ಟು. ಇವತ್ತು ಫ್ರೈಡೇ, ಸೊ ನಾನ್ ವೆಜ್ ಎಲ್ಲ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಟೈಮಲ್ಲಿ ಎಲ್ರೂ ಅಲ್ಲಿ ಒಂದು ಇವಾಗ ಮಿಡ್ನೈಟ್ ಆಗಿದೆ. ಇಲ್ಲಿ ಇವಾಗ ಇನ್ನೂ 7-7:30 ಸಮಥಿಂಗ್ ಆಗಿದೆ. ಹಂಗಾಗಿ ಅಷ್ಟರಲ್ಲಿ ಹೋಗಿ ನಾನು ಯಾವ ಕಲ್ಚರ್ ಫಾಲೋ ಮಾಡೋದು ಗೊತ್ತಿಲ್ಲ. ಅಷ್ಟರಲ್ಲಿ ಆಗಿರುತ್ತೆ, ಬಾ ನೀನು ನಾನು ಬಂದು 9:30 ಅಷ್ಟರಲ್ಲಿ ಹೋಗಿ ಬಂದುಬಿಟ್ಟು ಹೋಗೋಣ ಅಂತ ಹೇಳಿದರು. ಹಾಗಾಗಿ ಇವತ್ತು ಹೊರಡ್ತಾ ಇದ್ದೆ. ನೆನ್ನೆನೇ ಹೋಗಬೇಕಿತ್ತು. ನೆನ್ನೆ ನಾನು ಥರ್ಸ್ಡೇ ಫ್ರೈಡೇ ನಾನ್ ವೆಜ್ ತಿನ್ನಲ್ಲ, ಹಂಗಾಗಿ ಹೋಗಿರಲಿಲ್ಲ. ಮನೆಯಲ್ಲೇ ಇದ್ದು ಬೋರ್ ಹೊಡೆಯುತ್ತಲ್ಲ, ಬಾ ಎಲ್ಲೂ ಹೋಗಲ್ಲ, ಮತ್ತು ಡಲ್ಲಾಗಿ ಕೂತಿರ್ತೀಯ ಮನೆಯಲ್ಲೇ ಇದ್ದು, ಮಾತಾಡೋಕ್ಕೂ ಇಲ್ಲಾರು ಕನ್ನಡದವ್ರು ಸಿಗೋಲ್ಲ ನಮಗೆ. ಹಂಗಾಗಿ ಮನೆಯೊಳಗೆ ಇರ್ತೀನಿ, ಟಿ ವಿ ಫೋನು ಅಂತಲೇ ನೋಡ್ತಾ ಕೂತಿರ್ತೀನಿ. ಹಂಗಾಗಿ ಬಾ ಬೇಡ, ಬೇಜಾರಾಗಿತ್ತು ಅಂತ ನೆನ್ನೆ ಹೇಳ್ತಾ ಇದ್ದೆ. ಯಾಕೋ ಮೂಡ್ ಆಫ್ ಥರ ಆಗ್ಬಿಟ್ಟಿತ್ತು. ಹಂಗಾಗಿ ಹೋಗ್ಬಿಟ್ಟು ಬರೋಣ ಬಾ ಅಂತ ಹೇಳಿದ್ರು. ಹೊರಡ್ತಾ ಇದ್ದೀವಿ ಇವಾಗ. ಅವರು ಹೇಳಿದರು ಫೋನ್ ಮಾಡಿ, ನಾನು ಒಂದು 9:30 ಅಷ್ಟರಲ್ಲಿ ಬರ್ತೀನಿ ಹೊರಡು ಅಂತ ಹೇಳ್ಬಿಟ್ಟು. ಆಯಿತು ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಆಗೋಣ ಅಂತ ಏನಿಲ್ಲ. ನಮ್ಮದೇನು ರೆಡಿ ಅಂದರೆ ಏನು ಮೇಕಪ್ ಏನಿರಲ್ಲ, ಸಿಂಪಲ್ಲಾಗೆ ರೆಡಿ ಆಗೋದಷ್ಟೇ. ಒಂದು ಲಿಪ್ಟಿಕ್, ಒಂದು ಸ್ಟಿಕ್ಕರು ಅದೆಲ್ಲ ಹಾಕ್ಕೊಂಡು ಹೊರಡೋದಷ್ಟೇ. ಇವಾಗ ಅವ್ರಿಗೆ ವೆಯ್ಟಿಂಗು. ಅವ್ರು ಬಂದು ಮತ್ತೆ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಹೊರಡಬೇಕು. ಹೊರಡ ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ನಮ್ಮ ಯಜಮಾನ್ರು ಬಂದರು, ಇವಾಗ ಹೊರಗಡೆ ಹೋಗ್ತಾ ಇದ್ವಿ. ಏನಾಗುತ್ತೆ ಅಂತ ವ್ಲಾಗ್ ಮಾಡಿ ತೋರಿಸ್ತೀವಿ, ಆಯಿತಾ? ನನ್ನ ಗಂಡ ನನ್ನೊಂದು ಕ್ಯಾಮ್ರಾ ಮುಂದೆ ಬರೀ ಕಿಂಡಲ್ ಮಾಡೋದೇ ಆಗೋಗುತ್ತೆ. ನಿಜ, ಅವ್ರು ಮಾತಾಡೋದೆಲ್ಲ ನಾನು ಎಡಿಟ್ ಮಾಡ್ತಾನೆ ಹಾಕ್ಬಿಟ್ರೆ ಅಳಬೇಕಾಗತ್ತೆ ನಾನು ಕುತ್ಕೊಂಡು. ಅದಕ್ಕೆ ನಾನು ಎಡಿಟ್ ಮಾಡಿಬಿಟ್ಟಿದ್ದೀನಿ ಅದನ್ನು. ಕಿಂಡಲ್ ಮಾಡ್ತಾಯಿರ್ತಾರೆ ಯಾವಾಗಲೂ. ಸನ್ ಗ್ಲಾಸ್ ಯಾಕೆ ಹಾಕೊಂಡಿದ್ದೀರಾ? ಸನ್ನೇ ಇಲ್ಲ ನೈಟು, ಗ್ಲಾಸ್ ಏನಕ್ಕೆ ಹಿಡಿಯತ್ತೆ? ನೋಡಿ, ಇಲ್ಲಿ ಸನ್ ಗ್ಲಾಸ್ ಹಾಕೊಂಡು ಹೋಗ್ತವ್ರೆ ನೈಟ್ ಪಾರ್ಟಿಗೆ. ನೋಡಿ 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 ನೋಡಿ, ಆಫ್ರಿಕಾಯಿಂದ ನಡ್ಕೊಂಡೇ ಬಂದ್ಬಿಟ್ಟಲ್ಲಪ್ಪ ನನಗೆ. ಹೊರಡ್ತಾ ಇದ್ದೀವಿ ಇವಾಗ. ಫ್ರೀ ಹೇರ್ ಬಿಟ್ಟಿದ್ದೆ, ಬಟ್ ವೆಟ್ಟಿದ್ದಿದ್ದು ಹೇರ್ಸ್, ಅದಕ್ಕೇ ಫ್ರೀ ಹೇರ್ ಬಿಟ್ಬಿಟ್ಟಿದ್ದೀನಿ. ಹೊರಟ್ವಿ ಇವಾಗ. ಫ್ರೀ ಹೇರ್ ಬಿಟ್ಟಿದ್ದೀನಿ ಇವತ್ತು. ವೆಟ್ಟಿತ್ತು ಹೇರ್ಸು, ಹಾಗಾಗಿ ನಾನು ಇವತ್ತು ಮತ್ತೆ ಫ್ರೀ ಹೇರ್ ಬಿಟ್ಕೊಂಡು ಹೋಗ್ತಾ ಇದ್ದೀನಿ. ಗಾಡಿ ಬುಕ್ ಮಾಡಿದ್ದಾರೆ ಅನಿಸುತ್ತೆ. ಹೊರಡ್ತಾ ಇದ್ದೀವಿ ಆ್ಯಸ್ ಯೂಶ್ವಲ್. ಇಲ್ಲೆಲ್ಲ ಕೆಲ್ತನ ಎಲ್ಲ ಆಗಲ್ಲ ಗೈಸ್, ಹಾಗಾಗಿ ನಾವು ಡೋರ್ ಲಾಕ್ಸ್ ಹಾಕಲ್ಲ. ಜಸ್ಟ್ ಇದು ಒಂದು ಮೇನ್ ಡೋರ್ ಹಾಗೆ ಹಾಕ್ಬಿಡ್ತೀವಿ. ನೆಕ್ಸ್ಟ್ ಇದು ಆಪ್ಷನ್ನು, ಇದು ಕೀ ಹಾಕ್ಬೋದು ಬಟ್ ಹಾಕಲ್ಲ ಅಷ್ಟೇ. ಮಾಡ್ಕೊಂಡು ಹೊರಡೋದು. ನೈಟ್ ಟೈಮು ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಆಗೋದೇ ನೈಟ್ ಟೈಮಲ್ಲ, ಸೊ ಏನು ಭಯ ಏನು ಅನಿಸಲ್ಲ. ಇವು ನಮ್ಮ ಬಾಸ್ ಇದ್ದಾರಲ್ಲ ಜೊತೆಯಲ್ಲಿ, ಹಾಗಾಗಿ ಏನು ಭಯ ಅನಿಸಲ್ಲ. ಗಾಡಿ ಬರುತ್ತೆ ಇವಾಗ, ಗಾಡಿ ಬುಕ್ ಮಾಡಿದ್ದಾರೆ, ಹೋಗ್ಬಿಟ್ಟು ಬರಬೇಕು. ನನ್ನ ಮೈಂಡ್ ವಾಯ್ಸ್ನೆಲ್ಲ ಅರ್ಥ ಮಾಡಿಕೊಂಡು ತುಂಬ ಅರ್ಥ ಮಾಡ್ಕೊತಾರೆ ನನ್ನ ಗಂಡ. ತುಂಬ ಲವ್ ಜಾಸ್ತಿ ಆಗ್ಬಿಟ್ಟು ಒಂದು ಪಪ್ಪಿನೂ ಕೊಟ್ಬಿಟ್ಟೆ. ಜಗಳ, ನನ್ನಷ್ಟು ಜಗಳ ನಿಜವಾಗ್ಲೂ ಎಷ್ಟು ಜಗಳ ಆಡ್ತೀನಿ ಅಂದರೆ, ಚಿಕ್ಕ ಪುಟ್ಟದಕ್ಕೆಲ್ಲ ಪಾಪ ಜಗಳ ಆಡ್ತೀನಿ. ಆದರೂ ಅವ್ರು ಏನಕ್ಕೂ ನನಗೆ ಮನಸ್ಸಿಗೆ ಹಾಕೊಳ್ಳಲ್ಲ ಪಾಪ. ಒಂದು ಚಿಕ್ಕ ಮಗುನ ಹೆಂಗೆ ಟ್ರೀಟ್ ಮಾಡ್ತಾರೆ ಆ ಥರ ನನ್ನನ್ನು ನೋಡ್ಕೊತಾರೆ. ಬಟ್ ಅವ್ರಿಗೂ ಸಿಟ್ಟು ಬರಲ್ಲ ಅಂತೇನಿಲ್ಲ. ಆದರೆ ಅವ್ರ ಸಿಟ್ಟು ಬಂತು ಬೇರೆ ಥರ ಇರುತ್ತೆ. ಮತ್ತು ನನ್ನನ್ನು ಅವರು 12 ವರ್ಷದಿಂದ ತುಂಬ ಚೆನ್ನಾಗಿ ನೋಡ್ಕೊತಾರೆ. ನಮಗೆ ಎಷ್ಟೇ ಜನ ಏನೇ ನನ್ನ ಗಂಡ ನನ್ನ ಮಧ್ಯೆ ಎಷ್ಟೇ ಚಾಡಿ ಹೇಳಿ ಏನೇ ಮಾಡಿದ್ರೂ ಯಾವುದಕ್ಕೂ ನಾವಂತೂ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಲೈಫು ನಮ್ಮ ಇಷ್ಟ ಅನ್ನೋ ಥರಕ್ಕೆ ನಾವಿಬ್ಬರು ಇರ್ತೀವಿ. ಸೊ ಇಲ್ಲಿ ರೀಚ್ ಆದ್ವಿ ನಾವು. ಲೈಟಿಂಗ್ಸ್ ಎಲ್ಲ ಇದೆ ನೋಡಿ, ಎಷ್ಟು ವೀಕೆಂಡ್ಸಲ್ಲೆಲ್ಲ ಈ ಕಡೆಗೆ ತುಂಬ ಆ್ಯಕ್ಟಿವಿಟೀಸ್ ಇರುತ್ತೆ. ಅದೇ ನಮ್ಮ ಮಂಜು ಹೇಳ್ತಾ ಇರ್ತಾರೆ,
ಅದನ್ನು ಮಂಜು ಹೇಳ್ತಾ ಇರ್ತಾರೆ ಯಾವಾಗೂ ಇದು ನಮ್ಮ ಜೀವನ, ಜನಗಳು ಸಾವಿರ ಮಾತಾಡ್ತಾರೆ, ತಲೆ ಕೆಡಿಸ್ಕೊಂಬಾರ್ದು. ನಮ್ಮ ಜೀವನನ ಇವಾಗ ನಾವು ಊಟಕ್ಕಿಲ್ಲ ಅಂದರೆ ನಮಗೆ ಯಾರು ಕೊಡಲ್ಲ. ಹಾಗಾಗಿ ನನ್ನ ಗಂಡ ನಾನು ಇಬ್ಬರೂ ತುಂಬ ಕಷ್ಟಪಟ್ಟು ತುಂಬ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ನಾವು ಇಷ್ಟು ವರ್ಷದಲ್ಲಿ ಸಕ್ಸಸ್ಫುಲ್ಲಾಗಿ ನಾವು ಜೀವನ ಮಾಡ್ಕೊಂಬಂದಿದ್ವಿ. ಒಂದು ಕಡೆಯಿಂದ ತುಂಬ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅಂದರೆ ನಿಜವಾಗ್ಲೂ ಅವ್ರು ಮಾತ್ರ ನನಗೆ ತಂದೆ ತಾಯಿ ಎಲ್ಲದನ್ನೂ ನನ್ನ ಗಂಡನೇ. ತುಂಬ ಅಂದರೆ ತುಂಬ ನನ್ನ ಮದುವೆ ಆದಾಗ ಬಂತು ತುಂಬ ಜನ ಕಿಂಡಲ್ ಮಾಡಿದ್ದೇ ಉಂಟು. ಅವ್ನು ಸಾಕ್ತಾನ, ಅವ್ನು ನೋಡ್ಕೊತಾನ, ಅವ್ನು ನಿಜ ಅವನು ಹೆಂಡತಿ ಮಕ್ಳಿಗೆ ಸಾಕಲ್ಲ, ಆ ಥರ ಮಾತಾಡಿದ ಜನಗಳುಂಟು. ಅವರಿಗೆಲ್ಲರಿಗೂ ಇವಾಗ ನಾವು ಬದುಕೋ ರೀತಿಯೇ ಎಕ್ಸಾಂಪಲ್ ಆಗಿದೆ. ಸೊ ಎಲ್ರಿಗೂ ಅಷ್ಟೇ ಹೇಳೋದು, ಲವ್ ಮಾಡಿ ಮದುವೆ ಆಗೋದು ದೊಡ್ಡದಲ್ಲ. ಆ ಮದುವೆ ಆದಮೇಲೆ ಲೈಫ್ನ ಕಷ್ಟ ಸುಖ ಎಲ್ಲದರಲ್ಲೂ ಹಂಚ್ಕೊಂಡು ನಾವು ಜೀವನ ಮಾಡಬೇಕು, ಅದೇ ಇಂಪಾರ್ಟೆಂಟು. ಸೊ ನನ್ನ ಮನಸ್ಸಲ್ಲಿ ಏನು ಅನಿಸುತ್ತೆ ಅದನ್ನು ನಾನು ಡಲ್ಲಾಗಿರೋದು. ಅವ್ರ ಪಾಪ ಅವ್ರು ಹೋದಾಗಿಂದನೂ ನಾನು ಕೇಳಿದ್ದೆಲ್ಲ ಕೊಡಿಸಿದ್ರು, ಕೇಳಿದ್ದೆಲ್ಲ ತಿನ್ನಿಸ್ತಾರೆ. ಎಲ್ಲ ನಾನೇ ಬೈತೀನಿ ಎಷ್ಟು ದುಡ್ಡು ಖರ್ಚು ಮಾಡಬೇಡಿ ಅಂತ. ಅವ್ರು ತುಂಬ ಅಂದರೆ ತುಂಬ ಅಂದರೆ ಒಬ್ಬಬೇಕು ಅಂತ ಹೇಳ್ತಿಲ್ಲ, ಇವತ್ತುವರೆಗೂ ನನ್ನ ಗಂಡ ನನಗೆ ಎಲ್ಲ ನಿನ್ನ ಮಕ್ಕಳು ಬೇಕಾ ನಿನ್ನ ಗಂಡ ಬೇಕಾ ಅಂತ ಕೇಳಿದ್ರೆ ನಾನು ಸೆಲೆಕ್ಟ್ ಮಾಡಿದೆ ನನ್ನ ಗಂಡನ. ಅಷ್ಟು ತುಂಬ ಒಳ್ಳೆ ಮನುಷ್ಯ ಅವರು. She is doing YouTube. YouTube. You don't know YouTube? YouTube. ಅಲ್ಲಿ ಪಾಪ ನಮಗೆ ಅಂತ ಅಂದ್ಬಿಟ್ಟು ನಾವು ಲಾಸ್ಟ್ ಟೈಮ್ ಹೋಗಿದ್ವಲ್ಲ, ಸ್ಕೈಲ ಇನ್ನೊಂದು ಹೋಟೆಲಿತ್ತು, ಅಲ್ಲಿಂದ ಹೋಗ್ಬಿಟ್ಟು ಊಟ ಎಲ್ಲ ತರಿಸಿದ್ರು. ಎಸ್, ನಾವು ಲಾವಿಲಕ್ಕೆ ಹೋಗಿದ್ವಲ್ಲ, ಅಲ್ಲಿಂದ ಪಾಪ ನಮಗೆ ವೆಜ್ಜು, ನಾನು ನಾನ್ ವೆಜ್ ತಿನ್ನಲ್ಲ ಅಂತ ವೆಜ್ ಎಲ್ಲ ಊಟ ತರಿಸಿದ್ರು. ಅವರಿಗೆ ನಾನ್ ವೆಜ್ ಏನೋ ಇತ್ತು, ಬಟ್ ನಾನು ತಿನ್ನಲ್ಲ ಅಂದ್ಬಿಟ್ಟು ನನಗೆ ವೆಜ್ಜು ಪಲಾವು ಐಟಮ್ ತರಿಸಿದ್ರು. ನಾವು ಇಂಡಿಯನ್ ಫುಡ್ಡು ಎಲ್ಲ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಅಲ್ಲಿ ವ್ಲಾಗ್ ಮಾಡಲಿಲ್ಲ ತುಂಬ ಜಾಸ್ತಿ, ಯಾಕಂದರೆ ಅವ್ರಿಗೆ ಕಂಫರ್ಟಬಲ್ ಫೀಲ್ ಇರುತ್ತೆ ಇಲ್ಲ ಅಂತ ಗೊತ್ತಿರಲ್ಲ ನಾವು ಆ ಥರ. ಬಟ್ ಅವ್ರು ತುಂಬ ಫ್ರೆಂಡ್ಲಿ ಆಗಿದ್ರಪ್ಪ, ನಂಗೆ ತುಂಬ ಇಷ್ಟ ಆಯಿತು. ಅವರು ಸ್ಟೀಫನ್ ಅವರು ಮತ್ತು ಎಲ್ಲರೂ ಚೆನ್ನಾಗಿ ಅನಿಸ್ತು. ಎಲ್ಲೋ ಒಂಥರ ನನ್ನ ಗಂಡನ ಬಗ್ಗೆ ಪ್ರೌಡ್ ಫೀಲ್ ಆಗುತ್ತೆ. ಗೊತ್ತಿಲ್ಲದಿರೋ ದೇಶಕ್ಕೆ ಹೋಗಿ ಅಲ್ಲಿ ಅವ್ರದ್ದನ್ನ ನಮ್ಮ ಫ್ರೆಂಡ್ಸ್ ಮಾಡಿಕೊಂಡು ಇಟ್ಸ್ ಲೈಕ್ ಎಷ್ಟು ಒಳ್ಳೆ ಫ್ರೆಂಡ್ ಅಂದರೆ ಅವರು ನಿಜ ತುಂಬ ಇಷ್ಟ ಆಗೋಯ್ತು. ಅವ್ರ ಮನೆ ಅವರು ಎಷ್ಟು ತುಂಬ ಫ್ರೆಂಡ್ಲಿ ಆಗಿದ್ರು. ನಮಗೆ ಅವರು ಆಫ್ರಿಕನ್ಸ್ ಅನಿಸ್ಲೇ ಇಲ್ಲ, ಆ ಥರ ಅವರು ತುಂಬ ಕ್ಲೋಸ್ ಆಗಿ ಅವರಿದ್ರು. ಗೊತ್ತಿಲ್ಲದಿರೋ ದೇಶಕ್ಕೆ ಬಂದು ಹೋಗಿ ಅವ್ರ ಮನೆಯಲ್ಲಿ ಹೋಗಿ ಡಿನ್ನರ್ ಎಲ್ಲ ಮಾಡಿದ್ದು. ಮತ್ತು ಮಂಜು ಕ್ಲೋಸ್ ಫ್ರೆಂಡ್ ಅವರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಖುಷಿ ಆಯಿತು. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಅವ್ರ ಫ್ಯಾಮಿಲಿ ಫೋಟೋಸ್ ಎಲ್ಲ ಲಾಸ್ಟಲ್ಲಿ ನಾನು ಹಾಕಿದೆ. ಇಟ್ಸ್ ಲೈಕ್ ಮೆಮೊರಿ ಇರುತ್ತಲ್ಲ, ಹಂಗಾಗಿ ತುಂಬ ಕ್ಯೂಟಾಗಿತ್ತು. ಅವ್ರಿಗೆ ಇಬ್ಬರು ಹೆಣ್ಮಕ್ಳಿದ್ರು, ತುಂಬ ಚೆನ್ನಾಗಿತ್ತು. ಬಟ್ ನಮಗೆ ಇಬ್ಬರು ಗಂಡು ಮಕ್ಕಳು, ಅವ್ರಿಗಿಬ್ರು ಹೆಣ್ಮಕ್ಳು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೆಲ್ಲ ಆಗಿದ್ದು ನನ್ನ ಗಂಡನಿಂದನೇ. ಅವರಿಗೂ ನನ್ನ ಕಡೆಯಿಂದ ಅವರಿಗೆ ಯಾವಾಗ್ಲೂ ಥ್ಯಾಂಕ್ ಯು. ನಾನು ಅವರಿಗೆ ಥ್ಯಾಂಕ್ಸ್ ಹೇಳಲ್ಲ, ಬಟ್ ಥ್ಯಾಂಕ್ ಯು ಯಜಮಾನ್ರೆ.